ಎಲ್ಲರಿಗೂ ಜೈ ಬಿ ವಂದನೆಗಳು. ನೀವೆಲ್ಲರೂ ಈಗ ಇಲ್ಲಿ ಏನೋ ಅನ್ಕೋತಾ ಇದ್ರೆ, ಒಬ್ಬ ವ್ಯಕ್ತಿ ವಿರುದ್ಧವಾಗಿ ಇಲ್ಲಿ ಮಾಡ್ತಾ ಇಲ್ಲ. ನಾವು ಈ ಶಾಸಕರಿಗೆ ಪ್ರತಿಯೊಂದು ಜನಾಂಗದವರು ಓಟ್ ಹಾಕಿ ಕಳಿಸ್ಕೊಟ್ಟಿದ್ದಾರೆ. ಸಂವಿಧಾನದ ಅಡಿಯಲ್ಲೇ ಅವರು ಹೋಗ್ಯೋದು. ಹೇಳ್ತಾರೆ ಪ್ರೆಸ್ ಮೀಟಲ್ಲಿ, ನಾನು ಅದ್ರ ವಿರೋಧ ಇಲ್ಲ ಕಣ ಅಂತ. ಇವರು ಧ್ವನಿ ಎತ್ತಿದ ಮೇಲೆ ಈ ಒಂದು ಏನು ಸೆಷನಲ್ಲಿ ತರಬೇಕು ಮಸೂದೆನ ಅಂತ ಹೇಳ್ತು, ಆ ಮಸೂದೆಗೆ 26 ಜನ ವಿರುದ್ಧವಾಗಿ ಓಟ್ ಹಾಕಿದ್ದಾರೆ. ಈಗ ಅದು ಇನ್ನೂ ಅದು ಸುಗ್ರೀವಾಜ್ಞೆ ಹೋಗಿ ಆಮೇಲೆ ಅದು ಅಂಗೀಕಾರ ಆಗಬೇಕು. ಯಾಕೆ ಮೂಲ ಕಾರಣ ಅಂದರೆ ಇವರೇ ಸದನದಲ್ಲಿ ಎಲ್ಲ MLAಗಳು ಸುಮ್ಮನೆ ಕೂತಿದ್ದು ಎಲ್ಲರೂ ಇದ್ದಾಗ ಇವರೊಬ್ಬರು ಮಾತ್ರ ಮಾತಾಡ್ತಾರೆ ಅಂದರೆ ಇವ್ರ ಮನಸ್ಥಿತಿ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಭಾಳ ಅರ್ಥಪೂರ್ಣ ಮಾಡ್ಕೋಬೇಕು. ನೀವು ಸುಮ್ಮನೆ ಏನೋ ಇಲ್ಲಿ ನಮ್ಮವ್ರು ಒಂದು 4 ಜನ ಓಡಾಡ್ತಾರೆ, ಹೇಳ್ತಾರೆ. ಈಗ ಹೇಳಂಗೆ ನಮ್ಮ ಮನೆಗೆ ಎಲ್ಲರೂ ಕರ್ಕೊತೀನಿ, ನಾವು ಯಾವುದು ಜಾತಿ ಇಲ್ಲ ಅಂತಾರಲ್ಲ ಸ್ವಾಮಿ. ನೀವು ಹೇಳ್ತೀರಾ ಸೆಷನ್ದಲ್ಲಿ ಹೆಬ್ಬೆಟ್ಗಳು ಅಂತ. ಯಾರು ಹೆಬ್ಬೆಟ್ಗಳು? ನಮ್ಮಲ್ಲಿ ಈಗ ರಾಷ್ಟ್ರಪತಿ ಆಗಿದ್ದಾರೆ, IAS KS KPS ಯಾವುದ್ರಲ್ಲಿಲ್ಲ ನಮ್ಮವರು. ಹಿಂದುಳಿದವ್ರು ಯಾವುದ್ರಲ್ಲಿಲ್ಲ ರೇ ಶಾಸಕರೇ. ಸ್ವಲ್ಪ ವಿವೇಚನೆ ಇಟ್ಕೊಂಡು ಮಾತಾಡಿ. ನಿಮಗೆ ವಯಸ್ಸಾಯ್ತಾ ಇದೆ, ಅರಳು ಮರಳು ಅನ್ಸುತ್ತೆ. ಹೆಬ್ಬೆಟ್ಟು ಅಂತ ಕೇಳ್ತಿರಲ್ಲ, ಹೆಬ್ಬೆಟ್ಟವ್ರನ್ನ ಇಟ್ಕೊಂಡು ಇವತ್ತು ನಾವು ಆರೈಕೆ ಮಾಡ್ತಿರೋದು. ನಿಮ್ಮ ಊರುಗಳಲ್ಲಿ ಬನ್ನಿ, ನೀವು ಸತ್ಯ ಹೇಳಿರೋದು. ನಿಮ್ಮ ಮನಸ್ಥಿತಿ ಏನಿದೆ ಅಂದರೆ, ನೀವು ಸಪೋರ್ಟ್ ಮಾಡಿ ಯಾವ ಊರಲ್ಲಿ ಒಬ್ಬ ಲೀಡ್ರನ್ನ ಮಾಡ್ತೀರಂದ್ರೆ ಹೆಬ್ಬೆಟ್ಟನ್ನ ಲೀಡ್ರ್ ಮಾಡಿರೋದು ನೀವು. ಯಾವ ಗ್ರಾಮಗಳೆಲ್ಲ ಬಂದು ನೋಡಿ, ಯಾರನ್ನ ಗ್ರಾಮ ಪಂಚಾಯತಿ ಮಾಡಿದ್ದೀರಾ, ಯಾರೋ ಒಬ್ಬನ ಆಲ್ ಇಂಡಿಯಾರಿಗೆ ಕಳ್ಸಿರ, ಯಾರನ್ನ ಒಬ್ಬರು ಸಪೋರ್ಟ್ ಮಾಡಿದ್ರ ಅಂತ ಹೆಬ್ಬೆಟ್ಗಳನ್ನ ನೀವು ಬೆಳೆಸಿರೋದು. ನಮ್ಮವ್ರನ್ನೇ ಕೂಡ ಹೆಬ್ಬೆಟ್ಗಳನ್ನ. ಕರೆಕ್ಟು. ನಿಮ್ಮ ಮನಸ್ಥಿತಿ ಅದೇ ಮನಸ್ಥಿತಿ ಇರೋದು. ನಿಮ್ಮಲ್ಲಿ ಯಾರು ಪ್ರಶ್ನೆ ಮಾಡೋರು ನಿಮ್ಮ ಎದುರುಗಡೆ ಬರಬಾರ್ದು, ಯಾರು ಒಳ್ಳೆ ಬಟ್ಟೆ ಇಕ್ಕೋಬಾರ್ದು, ಯಾರು ಕಾರಲ್ಲಿ ಓಡಾಡಬಾರ್ದು. ನಿಮಗೆ ಜೈಕಾರ ಹಾಕೊಂಡು ನಿಮ್ಮ ಜೊತೆಲಿ ನಿಂತಿರೋರು ಮಾತ್ರ ಅಷ್ಟು ಇದೆಯಲ್ರಿ ನಿಮ್ಮ ಮನಸ್ಸಲ್ಲಿ. ಮುಚ್ಚಿಬಿಡಿ ಎಡಿಟ್ ಮಾಡೋರ ಕಂಡ್ರ, ಅದನ್ನ ಎಡಿಟ್ ಮಾಡಿ ಕಳ್ಸ್ಬಿಡ್ರ. ಮುಂದಕ್ಕೆ ಹೇಳ್ರ, ಏನ್ ಕೇಳೋದು ಮುಂದಕ್ಕೆ? ನೀವು ಲೈವ್ ಅಲ್ಲಿ ಬಂದಿರೋದು, ನಿಮ್ದು ದಾಖಲೆ ಆಗಿದೆ ವಿಧಾನಸೌಧದಲ್ಲಿ. ನೀವು ಮಾತಾಡಿರೋದು ದಾಖಲೆ ಆಗಿದೆ. ನೀವು ಕ್ಷಮೆ ಕೇಳಬೇಕಾಗಿರೋದು ವಿಧಾನಸಭೆಯಲ್ಲಿ. ಸಭಾಧ್ಯಕ್ಷರಿಗೆ ನೀವು ಪತ್ರ ಬರೀರಿ, ಕ್ಷಮೆ ಕೇಳಿ. ಅಲ್ಲಿ ನಿಮ್ಮ ಕಡತದಿಂದ ನೀವು ಹೇಳಿಕೆಯನ್ನ ವಾಪಸ್ ತೆಗಿಸಿ, ಅವಾಗ ನಾವು ಒಪ್ಕೋತೀವಿ. ಇಲ್ಲಿ ಅದು ನೆನ್ನೆ ನಮ್ಮವರ ಒತ್ತಾಯ ಪೂರ್ವಕವಾಗಿ ಬಂದು ನೀವು ಅಲ್ಲಿ ಕೇಳ್ತೀರಾ, ನಿಮಗೆ ಮುಖನೇ ಇಲ್ಲ. ಹೌದು ನಾನು ಮಾಡಿದ್ದೀನಿ ತಪ್ಪು, ನಾನು ಕ್ಷಮೆ ಕೇಳಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇಲ್ವೇ ಇಲ್ಲ. ಏನೋ ಒಂದು ಕೇಳಬೇಕಲ್ಲ, ಕಾಟಾಚಾರ ಕೇಳಿದಿರ ಅಷ್ಟೇ. ಬದಲಾಗಿ ಸಂವಿಧಾನದ ಆಶೆಯಲ್ಲಿ ನೀವು ಬರ್ತೀರಾ, ಬರೀ ಬಾಯಲ್ಲಿ ಒಂದು ಹೇಳೋದು, ಹಿಂದ್ಗಡೆ ಒಂದು ಮಾಡೋದು ಯಾವತ್ತೂ ನೀವು ಮಾಡಬೇಡಿ. ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಬೇಕು. ನಾವೆಲ್ಲ ಮುಂದಿನ ತಿಂಗಳಲ್ಲಿ ನಾವು ಈ ಕೇಸ್ ಹಾಕೋ ಒಂದು ಪ್ರಕ್ರಿಯೆನೂ ಮಾಡೋಣ. ನೀವು ಯಾವ ಕಾರಣಕ್ಕೂ ನಿಮ್ಮ ಮನಸ್ಥಿತಿನ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಎಷ್ಟು ವರ್ಷ ಇರ್ತೀರಾ ಶಾಸಕರೇ? ಇಷ್ಟು ವರ್ಷದಿಂದ ಸಹಕಾರ ಕ್ಷೇತ್ರದಲ್ಲಿ ನೀವು, ನಿಮ್ಮ ಹೆಂಡತಿ, ನಿಮ್ದು 3 ಜನ ಮಗ ಎಲ್ಲರೂ ಸೇರ್ಕೊಂಡು ನೀವೇ ಇದ್ದೀರಲ್ಲ. ಬೇರೆಯವ್ರು ಯಾರು ಇಲ್ವಾ? ನಿಮ್ಮ ಜನಾಂಗದಲ್ಲ ಬೇರೆಯವ್ರು ಯಾರು ಇಲ್ವಾ? ಹೋಗ್ಲಿ, ಯಾಕೆ ಅವ್ರಿಗೆ ಕೊಟ್ಟಿಲ್ಲ? ತಡ್ಕೊಳಕ್ ಆಗ್ತಾ ಇಲ್ವಲ್ಲ. ದಲಿತರು ಎಸ್ ಟಿಗಳು ಬಂದ್ರೆ ನಮ್ಮ ಅಧಿಕಾರನ ಎಲ್ಲಿ ಕಿತ್ಕೋತಾರೋ, ನಾವೆಲ್ಲಿ ಬರೋಕ್ಕಾಗುತ್ತೋ? ನಿಮಗೆ ಅಧಿಕಾರದ ವ್ಯಾಮೋಹ. ನಮಗೆ ಯಾವ ಅಧಿಕಾರದ ವ್ಯಾಮೋಹನೂ ಇಲ್ಲ. ನಾವು ಸಮಾಜದ ಚಿಂತನೆ ಮಾಡ್ತಾ ಇದ್ದೀವಿ, ಸಮಾಜಕ್ಕೆ ಒಳ್ಳೆಯ ದೃಷ್ಟಿಲಿ ನಾವು ಮಾಡ್ತೀವಿ. ನಮ್ಮಂಥ ಮನಸ್ಥಿತಿ ನಿಮ್ಗೆ ಇಲ್ಲ ಅಂತಂದರೆ ನಿಮ್ಗೆ ಏನು ಹೇಳ್ಕೊಳ್ಳೋಣ? ಇಷ್ಟು ದಿನ ನೀವು ಆಡ್ತಾ ಇದ್ದ ಬೂಟಾಟಿಕೆ ಇವತ್ತು ಎಲ್ಲರಿಗೂ ಬಣ್ಣ ಬಯಲಾಗಿದೆ. ಮುಂದೇನಾದರೂ ನಿಮಗೆ ಏಜ್ ಆಗಿದೆ, ನೀವು ಮನಸ್ಫೂರ್ತವಾಗಿ ನಡ್ಕೊಳ್ಳಿ. ದಯಮಾಡಿ ನೀವು ಹಿಂದೆ ಒಂದು ಮುಂದೆ ಒಂದು ಮಾಡಿಬಿಡಿ. ನೀವು ಹೇಳಿರೋದು ಹೆಬ್ಬೆಟ್ಗಳವ್ರು ಅಂತ ಹೇಳ್ತಿರಲ್ಲ, ಯಾಕೆ ಹೆಬ್ಬೆಟ್ಗಳು ಅಂತ ಹೇಳ್ತೀರಾ? ಇದೇ ನಮ್ಮ IAS ಅಧಿಕಾರಿಗಳ ಹತ್ರ ನೀವು 7ನೇ ಕ್ಲಾಸ್ ಓದಿರೋದು, ನೀವು ಒಬ್ಬ ಶಿಕ್ಷಣ ಮಂತ್ರಿ ಆಗ್ತೀರಾ ಕಣ್ರಿ. 7ನೇ ಕ್ಲಾಸು. ಅದಕ್ಕೆ ನೀವು ಹುಡುಗರು ಬಂದಲ್ಲಿ ಇಂಗ್ಲೀಷಲ್ಲಿ ಕೇಳಿದ್ರೆ ಏನು ಗೊತ್ತಾಗುತ್ತೆ ನಿಮಗೆ? ಉನ್ನತ ಶಿಕ್ಷಣ ಸಚಿವರಾಗಿದ್ರಲ್ಲ, ಏನು ಮಾಡ್ತೀರಾ ನೀವಲ್ಲಿ? ಅದಕ್ಕೆ ಓಡ್ ಬಂದ್ರಿ. ನಮ್ಮಲ್ಲಿ AS IPS KS IFS ಎಲ್ಲ ಇದ್ದಾರೆ ಕಣ್ರಿ. ಅವ್ರ ಹತ್ರ ನೀವು ಸಜೆಷನ್ಗಳು ತಗೋತೀರಾ, ಮುಖ್ಯ ಏನು ಸೆಕ್ರೆಟರಿಗಳ ಹತ್ರ. ಅವಾಗ ನಿಮಗೆ ಜಾತಿ ಬರಲ್ಲ ನಿಮಗೆ. ಈಗ ನಾವು ಹೆಬ್ಬೆಟ್ಗಳು. ಕರೆಕ್ಟ್. ನೀವು ಹೇಳಿರೋದು ಜನಗಳು ಅರ್ಥ ಮಾಡ್ಕೋಬೇಕು. ಯಾವ್ಯಾವ ಊರಲ್ಲಿ ಯಾರ್ಯಾರನ್ನ ನೀವು ಬೆಳೆಸಿದ್ದೀರಾ ಅದನ್ನ ನೀವು ಕೇಳಿದ್ದೀರಾ. ಆದರೆ ಬೇರೆ ಜನಗಳವರು ತಪ್ಪಾಗಿ ತಿಳ್ಕೊತಾ ಇದ್ದಾರೆ, ನಮ್ಮವ್ರನ್ನ ಬೆಳೆಸೋರು ಅಂತ. ದಯಮಾಡಿ ನೀವೇನು SC STಗಳ ವಿರುದ್ಧ ಇದ್ದೀರಾ, ಆ ಮನಸ್ಥಿತಿನ ಬದಲಾವಣೆ ಮಾಡ್ಕೊಳ್ಳಿ. ನೀವು ಸಭಾಧ್ಯಕ್ಷರಿಗೆ ಲೆಟ್ರ್ ಬರೆದು ನೀವು ಕಡತದಲ್ಲಿ ವಿಧಾನಸಭೆಯಲ್ಲಿ ನಿಮ್ಮ ಹೇಳಿಕೆನ ತೆಗೆಸೋ ತನಕ ನಮ್ಮ ಹೋರಾಟ ನಿರಂತರವಾಗಿರ್ತೇವೆ. ಈ ಮುಖಾಂತರ ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಈ ಒಂದು ಪ್ರತಿಭಟನೆಗೆ ಆಗಮಿಸಿದ ಸುತ್ತಮುತ್ತಲ ಎಲ್ಲ ಗ್ರಾಮಗಳಿಗೆ ನಾನು ಎಲ್ಲ ಬಂದಿರೋ ಮುಖಂಡರುಗಳಿಗೆ ನಮಿಸ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್.